ಇವತ್ತು ಬಹಳಷ್ಟು ಬೆಳೆದಿರುವಂತ ಯಾಳವ ಗ್ರಾಮ ಕಂಡು ಶಿರಸ್ ನಾಡಗೌಡರು ಬಹಳ ಸಂತೋಷದಿಂದ ತಮ್ಮ ಆಂತರಿಕ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಬಹಳಷ್ಟು ಜನ ರಾಜಕಾರಣಿಗಳನ್ನ ಕಾಣಬಹುದು, ಆದರೆ ಎಲ್ಲ ರಾಜಕಾರಣಿಗಳ ಸ್ವಭಾವ ಗುಣ ಒಂದೇ ರೀತಿಯಾಗಿ ಇರುವುದಿಲ್ಲ. ಶಿರಸ್ ನಾಡಗೌಡರು ಒಂದು ಧಾರ್ಮಿಕ ಪರಂಪರೆಯಿಂದ ಹೆತ್ತ ತಂದೆ ತಾಯಿಗಳ ಸಂಸ್ಕಾರದ ಬಲದಿಂದ ಒಬ್ಬ ಸುಸಂಸ್ಕೃತ ರಾಜಕಾರಣಿಯಾಗಿ ರಾಜಕಾರಣಿಕವಾಗಿದ್ದರೂ ಕೂಡ ಸರ್ವ ಸಮುದಾಯದ ಜನರ ಹಿತವನ್ನ ಗಮನದಲ್ಲಿಟ್ಟು ಯಾರಿಗೂ ಅನ್ಯಾಯ ಆಗಲಾರದಂತೆ ತುಳಿತಕ್ಕೆ ಒಳಗಾದಂತ ಜನರಿಗೆ ನೋವುಗಳನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾ ಇರುವುದನ್ನು ತಾವೆಲ್ಲ ಕಂಡು ಸಂತೋಷ ಪಟ್ಟಿದ್ದೀರಿ. ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ CS ನಾಡಗೌಡರಿಗೆ ವಿಶೇಷ ಆದ್ಯತೆಯ ಮೇರೆಗೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತ ಒತ್ತಾಸೆಯನ್ನ ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸಜ್ಜನರ ಕೈಯಲ್ಲಿ ಅಧಿಕಾರ ಇತ್ತು ಅಂದ್ರೆ ಅದು ಬಹಳ ಜನರಿಗೆ ಪ್ರಯೋಜನ ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಡೀ ಕರ್ನಾಟಕ ನಾಡಿನ ಜನತೆಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಯಾರು ಕೂಡ ಮರೆಯಬಾರದು. ಇನ್ನು ಸೋಮೇಶ್ವರ ವಿದ್ಯಾವರ್ಧಕ ಸಂಘ ಅಧ್ಯಕ್ಷರು ಯಾರೇ ಇರಲಿ, ಆದ್ರೆ ಇಲ್ಲಿ ಜನರ ಸ್ವಭಾವ ಏನು ಅಂದ್ರೆ ಯಾರೇ ಅಧ್ಯಕ್ಷರಾಗಿದ್ರು ಎಲ್ಲಾ ನಿರ್ದೇಶಕ ಮಂಡಳಿಯವರು ಒಕ್ಕಟ್ಟಿನಿಂದ